ನಮಸ್ತೆ ಮಕ್ಕಳೇ, ಇಂದು ನಾವು ನಾನಾರ್ಥಕ ಪದಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾನಾರ್ಥಕ ಪದ ಅಂದ್ರೆ ಒಂದೇ ಪದ ಇರ್ತೈತಿ ಅಥವಾ ಒಂದೇ ಶಬ್ದ ಇರ್ತೈತಿ, ಅದರ ಅರ್ಥ ಬೇರೆ ಬೇರೆ ಆಗಿರ್ತೈತಿ. ಅದು ಸಂದರ್ಭಕ್ಕೆ ತಕ್ಕಂಗೆ ಬೇರೆ ಬೇರೆ ಶಬ್ದದ ಅರ್ಥವನ್ನು ನಾವು ಬಳಸ್ತಿರ್ತೀವಿ. ಅದಕ್ಕೆ ನಾನಾರ್ಥಕ ಪದಗಳಂತ ಹೇಳಿ ಕರೀತಾರೆ. ಇವು ಪರೀಕ್ಷೆ ದೃಷ್ಟಿಯಿಂದ ಬಹಳಷ್ಟೇ ಮಹತ್ವವಾದದ್ದು. ಉದಾಹರಣೆಗೆ ಹೇಳ್ಬೇಕಂದ್ರೆ ಮುನಿ, ಋಷಿ ಅಥವಾ ಕೋಪ, ಕಲಿ, ವೀರ ಅಥವಾ ತಿಳಿದುಕೊಳ್ಳು. ಹಿಂಗೆ ಇವು ನಾನಾರ್ಥಕ ಪದಗಳು ಬರ್ತಾವೆ. ಇಂಥ ಪದಗಳನ್ನು ನಾವು ನಿಮಗೆ ಬರೀಲಕ್ಕ PDF ವರ್ಕ್ನಲ್ಲಿ ಹಾಕಲಾಗೈತಿ. ಅವುಗಳನ್ನು ಸರಿಯಾಗಿ ಬರ್ಕೋಬೇಕು. ಅಲ್ಲಿ ಹೆಂಗೆ ಬರೆದೈತಿ ನಂಬರ್ ಹಾಕಿ ಅವು ಎಷ್ಟು ಶಬ್ದಗಳದಾವು ಅಂದವಾಗಿ ಬರೀರಿ. ಮತ್ತು ಅವುಗಳನ್ನು ಯಾವ ರೀತಿ ಓದಬೇಕು ಅನ್ನೋದನ್ನು ನಿಮಗೆ ಹೇಳ್ಕೊಟ್ಟಿರ್ತೀನೋ ಲಕ್ಷ್ಯ ಕೊಟ್ಟು ತಿಳ್ಕೊರಿ. ಮತ್ತು ಸಾಧ್ಯ ಆಯ್ತಂದ್ರೆ ಅನ್ಲಾಕ ಪ್ರಯತ್ನ ಮಾಡಿರಿ. ಈಗ ಒಂದನೇದು ಅರಿ, ತಿಳಿ, ವೈರಿ. ಕರೆ, ಕೂಗು, ಹಾಲನ್ನು ಕರೆ. ಆಡು, ಮೇಕೆ ಅಥವಾ ಆಟವಾಡು. ಬಲ, ಶಕ್ತಿ ಅಥವಾ ದಂಡು. ಅಲೆ, ತಿರುಗಾಡು ಅಥವಾ ಸಮುದ್ರದ ತೆರೆ. ಬಳಿ, ಹತ್ತಿರ ಅಥವಾ ಗುಡಿಸು. ಬಡಿಸು, ಊಟಕ್ಕೆ ಹಾಕು ಅಥವಾ ಹೊಡೆಸು. ಬೆಳೆ, ಪೈರು ಅಥವಾ ಎತ್ತರವಾಗು. ಬೇಡ, ಒಲ್ಲೆನ್ನು ಅಥವಾ ಬೇಟೆಗಾರ. ಕಣ, ರಾಶಿ ಅಥವಾ ಯುದ್ಧ ಭೂಮಿ. ಕಳೆ, ಕಸ ಅಥವಾ ಲಕ್ಷಣ. ಕರಿ, ಆನೆ ಅಥವಾ ಕಪ್ಪು ಬಣ್ಣ. ಕಾಸು, ಹಣ ಅಥವಾ ಬಿಸಿ ಮಾಡು. ಕರ, ಕೈ ಅಥವಾ ತೆರಿಗೆ. ಕೂಡು, ಸೇರು ಅಥವಾ ಕುಳಿತುಕೋ. ಕಾಡು, ಕಾಡು ಅಥವಾ ಪೀಡಿಸು. ಕುಣಿ, ತಗ್ಗು ಅಥವಾ ನೃತ್ಯ ಮಾಡು. ವರ್ಣ, ಬಣ್ಣ ಅಥವಾ ಅಕ್ಷರ. ಸಾರು, ಹೇಳು ಅಥವಾ ಸಾಂಬಾರ. ಹತ್ತು, ಮೇಲೇರು ಅಥವಾ ಇದೊಂದು ಸಂಖ್ಯೆ. ಮುತ್ತು, ಹವಳ ಅಥವಾ ಮುದ್ದು. ಮಡಿ, ಪಾತಿ ಅಥವಾ ಸಾಯು. ಮುನಿ, ಋಷಿ ಅಥವಾ ಸಿಟ್ಟಾಗು. ದೊರೆ, ರಾಜ ಅಥವಾ ಸಿಗು. ನೆನೆ, ಸ್ಮರಿಸು ಅಥವಾ ಹಸಿಯಾಗು. ನವ, 9 ಅಥವಾ ಹೊಸ. ತೊರೆ, ಬಿಡು ಅಥವಾ ನೀರಿನ ಝರಿ. ಗಜ, ಆನೆ ಅಥವಾ ಉದ್ದಳತೆ. ಹೊಳೆ, ನದಿ ಅಥವಾ ಪ್ರಕಾಶಿಸು. ಹರಿ, ಕೀಳು ಅಥವಾ ವಿಷ್ಣು. ಪ್ರಪಂಚ, ಸಂಸಾರ ಅಥವಾ ಜಗತ್ತು. ಓಲೆ, ಪತ್ರ ಅಥವಾ ಕಿವಿಯ ಆಭರಣ. ಎತ್ತು, ಮೇಲಕ್ಕೆತ್ತು ಅಥವಾ ಪ್ರಾಣಿ. ನಡೆ, ರೀತಿ ಅಥವಾ ಹೋಗು. ಅಂಕೆ, ಸಂಖ್ಯೆ ಅಥವಾ ಹತೋಟಿ. ಅಂಚೆ, ಹಂಸ ಅಥವಾ ಟಪಾಲು. ಅಂಬರ, ಆಕಾಶ ಅಥವಾ ಬಟ್ಟೆ. ಅಂಬು, ನೀರು ಅಥವಾ ಬಾಣ. ಅಡುಗು, ಅವಿತುಕೋ ಅಥವಾ ಮಾಂಸ. ಅಡಿ, ಕೆಳಗೆ ಅಥವಾ 12 ಅಂಗುಲ. ಅರಸು, ಹುಡುಕು ಅಥವಾ ರಾಜ. ಅಳಿ, ದುಂಬಿ ಅಥವಾ ನಾಶ. ಆಯ, ಆದಾಯ ಅಥವಾ ವಿಸ್ತಾರ. ಆರು, ಒಣಗು ಅಥವಾ ಇದೊಂದು ಸಂಖ್ಯೆ. ಆಳು, ರಾಜ್ಯಭಾರ ಮಾಡು ಅಥವಾ ಸೇವಕ. ಉಕ್ಕು, ಕುದಿದು ಚೆಲ್ಲು ಅಥವಾ ಉಕ್ಕು ಬರುವುದಂತ ನೋಡ್ರಿ. ಅಥವಾ ಲೋಹ. ಉಗಿ, ಹೊಗೆ ಅಥವಾ ಉಗುಳು. ಉಚಿತ, ಸೂಕ್ತ ಅಥವಾ ಬಿಟ್ಟಿ. ಉತ್ತರ, ಜವಾಬು ಅಥವಾ ತೆಕ್ಕಣ ದಿಕ್ಕು. ಈ ರೀತಿ ಪದಗಳನ್ನು ಓದುವುದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ನಿಧಾನವಾಗಿ ಓದಬೇಕು, ಲಕ್ಷ್ಯ ಕೊಟ್ಟು ಓದಬೇಕು. ಪ್ರತಿದಿನ ತಪ್ಪಲ್ಲದೆ ಎಲ್ಲ ಕೊಟ್ಟಂಥ ಶಬ್ದಗಳನ್ನು ಓದ್ರಿ ಮತ್ತು ಅಂದವಾಗಿ ಬರೀರಿ. ಏನ್ರಿ ತಿಳಿಲಿಕ್ಕಂದ್ರೆ ಕೇಳ್ರಿ. ತಿಳಿತು? ಧನ್ಯವಾದ.